ಎಪಿಎಂಸಿ ಯಾರ್ಡ್ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯ ಎಲ್ಲ ರೈತಾಪಿ ಜನರಿಗೆ ಸಹಾಯಕ ನಿರ್ದೇಶಕರ ರವಿಕುಮಾರ್ ಮತ್ತು ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗ ರೈತರಿಗೆ ಸರ್ಕಾರಿ ಮಾವು ಖರೀದಿ ಬೆಂಬಲ ಬೆಲೆಗೆ ಕೇಂದ್ರ ಎಪಿಎಂಸಿ ಕಚೇರಿಯ ರೈತರಿಗೆ ಸಮರ್ಪಕವಾಗಿ ವ್ಯವಸ್ಥೆ ಮಾಡುತ್ತಿರುವ ಟೋಕನ್ ವಿಚಾರ ಬಿಲ್ಲುಗಳ ಬಗ್ಗೆ ಆನ್ಲೈನ್ ನೋಂದಣಿ ಕಚೇರಿಯಲ್ಲಿ ಪರಿಶೀಲನಾ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಪೂರ್ಣ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮಾವು ಒಂದು ಪ್ರಮುಖ ಆವಕವಾಗಿರ್ತದೆ. ಈ ಸಾರಿ ಮಾವಿನ ಒಂದು ಬೆಲೆಯಲ್ಲಿ ತುಂಬಾ ಕುಸಿತ ಆಗಿದ್ದರಿಂದ ಸರ್ಕಾರವು ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡಿ ಒಂದು ವ್ಯತ್ಯಾಸದ ಬೆಲೆಯನ್ನ ಪಾವತಿ ಮಾಡುವಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಿಂದಾಗಿ ಪ್ರತಿ ಒಬ್ಬ ರೈತನಿಗೆ ಈಗ ಪ್ರಸ್ತುತ 1 ಎಕರೆಗೆ 2 ಟನ್ ಗರಿಷ್ಠ 5 ಎಕರೆಗೆ 10 ಟನ್ವರೆಗೂ ಕೂಡ ಈ ಒಂದು ಬೆಂಬಲ ಬೆಲೆಯನ್ನ ಜಾರಿಗೊಳಿಸಿದೆ. ಒಂದು ಬೆಂಬಲ ಬೆಲೆಯ ಒಂದು ದರ 1 ಕೆಜಿಗೆ 4 ರೂಪಾಯಿ ಅಂತೆ, ಗರಿಷ್ಠ ಅವರಿಗೆ 1 ಟನ್ಗೆ 4,000 ರೂಪಾಯಿ ಕೂಡ ಸಿಗೋದಕ್ಕೆ ಈ ಯೋಜನೆಯಡಿ ಅವಕಾಶವನ್ನ ಸರ್ಕಾರ ಕಲ್ಪಿಸಿ ಈ ಯೋಜನೆಯನ್ನ ದಿನಾಂಕ 25ನೇ ತಾರೀಕು ಜೂನ್ ತಿಂಗಳಿಂದ ಜಾರಿಗೆ ತಂದಿದೆ. ಈಗ ಆಲ್ರೆಡಿ ಜೂನ್ ತಿಂಗಳಿಂದ 25ನೇ ತಾರೀಕಿಂದ ಕೂಡ ರೈತರು ತಮ್ಮ ಒಂದು ಮಾವಿನಕಾಯಿಯನ್ನ ಬೆಳೆದಿರುವಂತದ್ದನ್ನ ತಗೊಂಡು ಈ ಮಾರುಕಟ್ಟೆಗಳಿಗೆ ಬರ್ತಾ ಇದ್ದಾರೆ. ಸರಾಸರಿ ಇದು ಕೂಡ 1,000 ಟ್ರಾಕ್ಟರ್ಗಳಷ್ಟು ಪ್ರತಿದಿನ ಮಾವಿನಕಾಯಿ. ಸೊ ಹಾಗೆ ಅದೇ ರೀತಿಯಾಗಿ ಯಾವ ರೀತಿಯಾದಂಥ ಒಂದು ಪ್ರೊಸೀಜರ್ ಪ್ರಕಾರ ಇಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನ ಆಗ್ತಾ ಇದೆ ಅಂತ ತಂದೆ ಹೆಸರು ಮತ್ತು ವಿಳಾಸ, ಅವರ ವಾಹನ ನಂಬರ್ ಏನು ಮತ್ತು ಯಾವ ಸಮಯಕ್ಕೆ ಬಂದರು ಅಂತ ಹೇಳಿ ಒಂದು ಮೊದಲನೇದಾಗಿ ಪ್ರವೇಶ ಪತ್ರವನ್ನು ನೀಡಲಾಗ್ತದೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ವಾಹನ ಮಾರುಕಟ್ಟೆಗೆ ರೈತರು ತಂದಿದ್ದಾರೆ ಅನ್ನೋದು ಖಾತ್ರಿ ಆಗುತ್ತೆ. ಮೊದಲನೇದಾಗಿ ಇದು ತಂದಂಥ ನಂತರ ಅವರು ನೇರವಾಗಿ ತೂಕದ ಒಂದು ಮಾಡಿಸ್ಕೋಬೇಕಾಗ್ತದೆ. ವೇ ಬ್ರಿಡ್ಜಲ್ಲಿ ಹೋಗಿ ಎಷ್ಟಿದೆ ಅಂತೇಳಿ ಅದನ್ನು ಮಾಡಿಸಿ ಅವರ ಯಾವ ಮಂಡಿಗೆ ಅದನ್ನು ಮಾರಾಟ ಮಾಡಬೇಕು ಅಂತಿರ್ತಾರೋ ಆ ಮಂಡಿಗೆ ಹೋಗಿ ಅದನ್ನು ಮಾರಾಟವನ್ನು ಮಾಡಲಿಕ್ಕೆ ಅನ್ಲೋಡ್ ಮಾಡ್ತಾರೆ. ಮತ್ತು ಮಾರಾಟವನ್ನು ಸಹ ಇದು ಒಂದು ಪೆರಿಷಬಲ್ ಉತ್ಪನ್ನ ಆಗಿರೋದ್ರಿಂದ ಅದು ಇಟ್ಕೊಳ್ಳೋಕ್ಕಾಗಲ್ಲ, ತಕ್ಷಣನೇ ಅದನ್ನು ಮಾರಾಟವನ್ನು ಮಾಡಬೇಕಾಗುತ್ತೆ. ಮಾರಾಟ ಮಾಡಿದ ಕೂಡಲೇ ಅವರು APMC ಕಚೇರಿ ಬಳಿ ಬಂದು ಆನ್ಲೈನ್ನಲ್ಲಿ ಅವರು ನೋಂದಣಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಸೊ ಆನ್ಲೈನ್ ನೋಂದಣಿ ಆದ ನಂತರ ಅವರು ಮಂಡಿಯವರಿಂದ ಏನು ಮಾರಾಟ ಆಯಿತು ಅವ್ರ ತಂದೆಗೆ ಒಂದು ಬಿಲ್ಲನ್ನು ತಗೋಬೇಕಾಗುತ್ತೆ. ಮತ್ತು ವೇ ಬ್ರಿಡ್ಜಲ್ಲಿ ಏನು ತೂಕ ಮಾಡಿಸಿದ್ದಾರೆ ಆ ತೂಕದ ಪಟ್ಟಿ ಮತ್ತು ಆನ್ಲೈನ್ನಲ್ಲಿ ನೋಂದಣಿ ಮಾಡಿರ್ತಾರೆ ಅದಕ್ಕೊಂದು ಸ್ವೀಕೃತಿಯನ್ನು ತಗೊಂಡಿರ್ತಾರೆ. ಇವಿಷ್ಟೂ ಸಹಿತ ಅವರು ಕಲೆಕ್ಟ್ ಮಾಡಿಕೊಂಡು ನಮ್ಮ APMC ಕಚೇರಿ ಬಳಿ ಬಂದು ಅವರು ಈ ಎಲ್ಲ ದಾಖಲೆಗಳನ್ನು ನೀಡಬೇಕಾಗುತ್ತೆ. ಇದನ್ನು ನೀಡಿದ ನಂತರ ನಾವು ಇದನ್ನು APMCಯಲ್ಲಿ ಏಕೀಕೃತ ಮಾರುಕಟ್ಟೆ ವೇದಿಕೆ ಅನ್ನುವಂಥ ತಂತ್ರಾಂಶದಲ್ಲಿ ಆ ಒಂದು ಬಿಲ್ಲಿನ ವಿವರಗಳನ್ನೆಲ್ಲ ನಾವು ದಾಖಲು ಮಾಡ್ತೀವಿ. ಆ ದಾಖಲು ಮಾಡೋದ್ರಿಂದ ಯಾವ ರೈತನದು ಮತ್ತು ಎಷ್ಟು ಕ್ವಾಂಟಿಟಿ, ಯಾವ ರೇಟಲ್ಲಿ, ಎಷ್ಟು ವ್ಯಾಲ್ಯೂ ಅನ್ನೋ ಎಲ್ಲ ರೀತಿಯ ಡೀಟೇಲ್ಸ್ ಕೂಡ ಅದರಲ್ಲಿ ಸಿಗುತ್ತೆ. ಈ ಎಲ್ಲ ವಿವರಗಳನ್ನು ನಾವು ಮಾವು ಅಭಿವೃದ್ಧಿ ನಿಗಮ ಇವರಿಗೆ ನಾವು ಅದನ್ನು ಕಳಿಸ್ಕೊಡ್ಲಾಗ್ತದೆ. ಅವರು ಆಯಾ ರೈತರಿಗೆ ಏನು ಅರ್ಹತೆ ಇದೆಯೋ, ಎಷ್ಟು ಲಭ್ಯ ಇದೆ ಅದರ ಪ್ರಕಾರ ಅವರಿಗೆ ನೇರವಾಗಿ ಅವರ ಖಾತೆಗಳಿಗೆ DBT ವ್ಯವಸ್ಥೆ ಅನುಷ್ಠಾನ ಆಗ್ತಾ ಇದೆ. ಸರ್, ತಮ್ಮಲ್ಲಿ ಒಂದು ಮಾತು, ಈ ಶ್ರೀನಿವಾಸಪುರ APMC ರೈತರ ಒಂದು ಸರ್ಕಾರದ ಆದೇಶ ಆಯಿತು, ಈಗಾಗಲೇ ಟೋಕನ್ಸ್ ಇಶ್ಯೂ ಮಾಡಬೇಕು, ನಿಗದಿತ ಕೊನೆಯ ದಿನಾಂಕ ಇದೆಯಾ? ಹೌದು, ಇದು 30 ದಿನಗಳವರೆಗೆ ಈ ಒಂದು ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮುಂದಿನ ತಿಂಗಳು 26ನೇ ತಾರೀಕು ಇದು ಕೊನೆಯಾಗುತ್ತೆ. ಅಷ್ಟು ಒಳಗಡೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಇದನ್ನ ಏನು ಬಿಲ್ಸ್ ಇರ್ಬೋದು, ನೋಂದಣಿ ಇರ್ಬೋದು, ಇವೆಲ್ಲವನ್ನು ಪೂರ್ಣಗೊಳಿಸಬೇಕು. ಅದರಲ್ಲಿ ಇನ್ನೂ ಹೆಚ್ಚು ಜಾಗೃತಿ ಮೂಡಿಸೋ ಸಲುವಾಗಿ ಅದನ್ನು ನಾವು 24ನೇ ತಾರೀಕಿಗೆ ನೋಂದಣಿಯನ್ನು ಸ್ಟಾಪ್ ಮಾಡಬೇಕು. ಯಾಕೆಂದರೆ ತದನಂತರ ಬಂದರೆ ರೈತರಿಗೆ ಮಾರಾಟನೂ ಮಾಡಿ ಬಿಲ್ಲನ್ನು ಸಬ್ಮಿಟ್ ಮಾಡೋದಕ್ಕೆ ಕೊನೆ ಡೇಟ್ ಆಗ್ತದೆ ಅಂಥೇಳಿ 24ಕ್ಕೆ ಅದನ್ನು ನಾವು ಕೊನೆ ಮಾಡಬೇಕು ಅಂತ ಒಂದು
ಏನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರದ ಆದೇಶದ ಅನುಮತಿ ಆದ ನಂತರ ಇದು ಜಾರಿಗೆ ಬರುತ್ತೆ. ಸರ್, ತಮ್ಮಲ್ಲಿ ಇನ್ನೊಂದು ಮಾತು, ಸರ್ಕಾರದ ಆದೇಶ ಅಧಿಕೃತ ಕೊನೆ ದಿನಾಂಕ ಒಂದು ನಿಗದಿಪಡಿಸಿದಾರಲ್ಲ, ಆ ನಿಗದಿಪಡಿಸಿದಂತ ರೈತರಿಗೆ, ಸಮಸ್ತ ರೈತರಿಗೆ ಆ ತಿಳುವಳಿಕೆಗೆ ಒಂದು ನೋಟಿಸ್ ಬೋರ್ಡ್ ಮೆನ್ಷನ್ ಮಾಡಿದ್ದೀರಾ? ಮಾಡಿದ್ದೀವಿ, ನಮ್ಮ ಕಚೇರಿ ಮುಂಭಾಗದಲ್ಲಿ ಮೆನ್ಷನ್ ಮಾಡಿದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಅಂತ, ಸಹಾಯಕ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಕೋಲಾರ. ನೀವು ಮತ್ತೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಆದರೆ ಎಲ್ಲ ನಿಮ್ಮ ತಾಯಿಯಲ್ಲಿ ನಿಲುವಿಗೆ ತಗೊಂಡು ಅವರು ಅದನ್ನು ಹೇಳ್ತಾರೆ ಸರ್. ಎಲ್ಲ ಇದು ಏನಂದರೆ ಪಾಪ